ರೈತ ಅಪ್ಡೇಟ್ ಆಯ್ತಾನ, ಅಪ್ಡೇಟ್ ಆಗಬೇಕು. ಈಗ ನೀವು ಆಯ್ತಪ್ಪ ನಾನು ಕೇಳ್ತೀನಿ, ಯಾವ ಥರ ಉಳಿತಿದ್ಮಲ್ಲ ನೇಗ್ಲು, ಮರದ ನೇಗ್ಲು ನಿಜಾಚಾರಿತ ಹೋಗಿ ಮಾಡಿಸ್ಕೊಬೇಕಿದ್ದು ಯಾವುದು ನೇಗ್ಲು ತಾನೆ. ಅದರಿಂದ ಎಲ್ಲಿ ಬಂದು ಕಬ್ಬುಡು ನೇಗ್ಲು ಬತ್ತಮ್ಮಲ್ಲಿ. ಕಬ್ಬುಡು ನೇಗ್ಲು ಆದ್ಮೇಲೆ ಏನು ಬಂತು, ರೋಟ್ರಿ ಬಂತು. ಈಗ ಇನ್ನೂ ಏನೇನೋ ಬಂದ್ಬಿಟ್ಟೆ. ಅದೆಲ್ಲ ಅಡ್ಜಸ್ಟ್ ಆಗಿಲ್ವ ನೀವು? ಅದಕ್ಕೆಲ್ಲ ಒಪ್ಕೊಂಡಿಲ್ವಾ? ಹಂಗೆ ಒಪ್ಕೊತ ಹೋಗ್ಬೇಕು. ಅಡ್ಜಸ್ಟ್ 20 ಕೊಡ್ತಿದ್ದು 30 ಕೊಡೋದು ಶುರುವಾಗೋಯ್ತು. ಇದು ಹಿಂಗೆ ಅಲ್ಲ ಅಂತೇಳಿ ಬಡ್ದು ಕೆಡಗ್ಬಿಟ್ರು ಹೊತ್ತಾಗೆ. ಪುನಃ ಅದು ಹೆಂಗಾಗೋಯ್ತು ಅಂದರೆ ಅದು ಬಡ್ದದ್ದು ಅಂದರೆ ಮಂಡ್ಯದಲ್ಲಿಯವರಂತೂ ಇನ್ನೂ ಬಡ್ದು ಕೆಡಗ್ಬಿಟ್ರು. ಅದೇನಾಯಿತು, ಕಾಲು ಮಡಗಿದ್ರೆ ಅದು ಇದು ಕಂಚಿನ ಮೇಲೆ ಮಡಗ್ದಂಗೆ ಆಗೋದು ಜಮೀನುಗಳೀಗ. ಪುನಃ ಈಗ ಹಿಂದಕ್ಕೆ ಓಡುವಂಗೆ ಆಗೋಯ್ತು. ಹಂಗಾಗಿ ಈಗ ಈ ಅವಳಿಯನ್ನು ತಪ್ಪಿಸ್ಬೇಕು, ಇದು ಭೂಮಿಯನ್ನು ಉಳಿಸ್ಬೇಕು ಅಂತೇಳಿ ನಾನು ಆ ಸಂಸ್ಥೆನೂ ಒಂದೊಂದು ಮೀಟಿಂಗ್ ಹೋಗ್ತೀನಿ. ನಾನು ಇಟ್ಕೋದಲ್ಲೂ ನಮ್ಮ ಸಂಸ್ಥೆ ಹೆಚ್ಚು ವಹಿವಾಟು ಮಾಡೋದ್ರಿಂದ ನಮಗೂ ಮೀಟಿಂಗ್ ಹೋಗೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಅದು ಹೋದಾಗ ಅಲ್ಲಿ ಅದು ಇಡೀ ಏಷ್ಯಾ ಖಂಡದಲ್ಲೇ, ಬರೀ ಭಾರತದಲ್ಲಲ್ಲ, ಏಷ್ಯಾ ಖಂಡದಲ್ಲೇ ರೈತರ ಸಂಸ್ಥೆ ಅದು. ಇಟ್ಕೊಂಡು ಈಗ ನಮ್ಮ ಸೊಸೈಟಿ ಹಂಗೆ ಅದು ಒಂದು ಸೊಸೈಟಿಯೇ, ಇಡೀ ಇಂಡಿಯಾಕ್ಕೆ ಸೇರಿರೋದು ಸೊಸೈಟಿ. ಇದು ನಮ್ಮ ಗ್ರಾಮಕ್ಕೆ ಸೇರಿರೋದು, ಅದು ಇಂಡಿಯಾಕ್ಕೆ ಸೇರಿರೋದು. ಅದು ಏಷ್ಯಾ ಖಂಡದಲ್ಲಿ ದೊಡ್ಡದು. ಈಗ ಏಷ್ಯಾ ಖಂಡಕ್ಕೆ ಒಂದು 10-12 ಕಂಟ್ರಿಗೆ ಅಷ್ಟು ದೊಡ್ಡ ಸಂಸ್ಥೆ ಅದು. ಅಲ್ಲಿ ಒಂದು 100 ಕೋಟಿ ಇದಕ್ಕೋಸ್ಕರನೇ ಕೊಡ್ತಾರೆ, ಯಾವುದೋ ರೈತರಿಗೆ ಏನೇನು ಮಾಡೋದು. ಇದು ಭಾಳ PhD ಮಾಡಿ ಇನ್ನೇನೋ ಮಾಡಿ ನೀವು ನಮ್ಮವ್ರಿಗೆ ಒಗ್ಗಿಲ್ಲ, ಒಗ್ಗಿದ್ರೆ ಬಿಡೋದೇ ಇಲ್ಲ. ಇದು ಯೂರಿಯಾ ಇದಕ್ಕೆ ಹೆಂಗೆ DAP ಇವಕ್ಕೆ ಒಗ್ಗೋದು ಹಂಗೆ ಇವು ಕೆಲಸವೇ ಇರಲ್ಲ, ಇದು ಬಿಡ್ಕಿ ಇರಲ್ಲ. ಸವಾಸಾಕ್ಷು ವಾಹನ ಫಸ್ಟ್ ಬಂದಾಗ ನಿಲ್ಸ್ಕೆ ಇರ್ಬೇಕಾಯ್ತಿತ್ತು ನಾವು. ನನಗೆ ಗೊತ್ತಿತ್ತು ಇದು ಮುಂದೆ ಬೇಡಿಕೆ ಬಂದೇ ಬರ್ತದೆ, ಮನುಷ್ಯನಿಗೆ ಈಗ ಅಗತ್ಯ ಇದೆ. ಈಗ ನಿಂತಿರುತ್ತಪ್ಪ ನಮ್ಮದು ಜೀವನಕ್ಕೆ 1-2 ಕೆಲವು ಸರಿ ಹೋಗಿ ಕೊಡೋಕೆ ಆಗಲ್ಲ, ಅಷ್ಟ್ರ ಮಟ್ಟಿಗೆ ಹೋಗ್ತಾ ಇದೆ. ಹಂಗೆ ಈ DAP ಇದು ಯೂರಿಯಾ ಇದ್ರ ಕಥೆನೂ ಹಿಂಗೆ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಅಂತ ಅಂದರೆ, ನಿಮ್ಗೆ ಇದ್ರಲ್ಲಿ ಹಾಕ್ಬಿಟ್ರೆ ರಾತ್ರಿ ಹೊತ್ತು ಮಳೆ ಹೊಡೆದ್ಬಿಟ್ಟು ಬೆಳಿಗ್ಗೆ ಹೊತ್ತು ಕೊಟ್ಟೈತದ, ಅದು ಇನ್ನೇನೋ ಹೊಟ್ಟೈತೆ ಕಾಣೋದು ಅದು. ಅಥವಾ ಇನ್ಯಾರು ಮೇಲೆ ಜಾಸ್ತಿ ನೀರು ಬಿಟ್ಬಿಟ್ರೆ ಗದ್ದೆಗೆ ಆ ಜಗಳು ಹೊಡ್ಕೊಬಿಟ್ರೆ ಅಲ್ಲೂ ಹೋಗಿ ಲಾಸೇ ಆಗೋಯ್ತದೆ. ಬಟ್ ಈ ಪ್ರಶ್ನೆ ಅನ್ನಂಗಾಗಲ್ಲ. ಇಲ್ಲಿ ಉಳಿತಾಯ ಇದು ಎಲ್ಲ 75ರಿಂದ 90% ಹೊಡೆಯೋರ ಮೇಲೆ, ಹೊಡಿಸ್ಕೊಳ್ಳೋರ ಮೇಲೆ ನಿಂತಿರ್ತದೆ. ಅಷ್ಟು ಉಪಯೋಗವನ್ನು ಇದರಿಂದ ನಾವು ಪಡ್ಕೋಬೋದು ಯೂರಿಯಾದಿಂದ, ಡ್ರೋನಿಂದ. ಆ ಡ್ರೋನನ್ನು ಇಡೀ ನಿಮ್ಮ ಚಾಮರಾಜನಗರ ಮೈಸೂರು ಜಿಲ್ಲೆಯಿಂದ ಯಾರಿಗೆ ತರಬೇತಿ ಕೊಟ್ಟಿರೋದು? ಯಾಚನಹಳ್ಳಿ ಒಬ್ಬ ನೌಕರನಿಗೆ ತರಬೇತಿ ಕೊಟ್ಟಿರೋದು. ಅವನು ಯಾರು? ದಿಲೀಪ. ತಿಳಿದೆಯಾ? ಅಲ್ಲ, ಅವನಿಗೆ ನಾವು ಎಲ್ಲೆಲ್ಲಿ ಪ್ರತಿ ಕಡೆ ಎಲ್ಲೆಲ್ಲಿ ಹೊಡಿತಾ ಇರ್ತಾರೆ, ನನಗೆ ಆಗ್ತಾ ಇರ್ತಾರೆ. ಇಂಥ ಕಡೆ ಹರಿಯಾಣದಲ್ಲಿ ಹಿಂಗೆ ಮಾಡ್ದೋ, ಇಲ್ಲಿ ಪಂಜಾಬಲ್ಲಿ ಹಿಂಗೆ ಮಾಡ್ದೋ, ಗುಜರಾತಲ್ಲಿ ಹಿಂಗಾಯ್ತು, ಹಿಂಗೆ ಅಂತ ಮಾಡ್ತಾ ಇರ್ತಾರೆ. ನಮ್ಮ ಅದರಿಂದ ಅಲ್ಲಿಗೆ ಶಿಫ್ಟ್ ಆಗ್ಬೇಕು ನಾವೆಲ್ಲ ಅದಕ್ಕೆ ಶಿಫ್ಟ್ ಆಗೋಣ. ಮುಂದಕ್ಕೆ ನಿಮಗೆಲ್ಲ ನಾವು ಇನ್ನೇನು ಸೌಲಭ್ಯವನ್ನು ಮುಂದಿನ ವರ್ಷ ನಮ್ಮ ಸದಸ್ಯರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಯೋಚನೆಯನ್ನು ನಾನು ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಯೋಚನೆ ಮಾಡ್ತೀನಿ. ಅದಕ್ಕೆ ನಾವು ಇವ್ರು ಕರ್ಕೊ ಹೋಗ್ತಾ ಇರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಬರ್ಮ ಬರೀ, ಇಲ್ಲಿ ನೋಡ್ಕೊಬರ್ಮ ಅಂತ. ನೋಡ್ಕೊಬಂದು ಮಾಡ್ತೀನಿ. ಇಲ್ಲಿ ಬಪ್ಪ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಮನೆಗಳಲ್ಲಾಗುವಂಥ ನಿಶ್ಚಿತಾರ್ಥ, ಮದುವೆ ಅಷ್ಟಕ್ಕಲ್ದಂತೆ ಅಥವಾ ಇನ್ಯಾವುದೇ ಒಂದು ಕಾರ್ಯಕ್ರಮ ಕಲ್ದಂತೆ ನಿಮ್ಮ ಸಂಬಂಧಿಕರು ಪಕ್ಕದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಊರಲ್ಲಿ ಈ ಥರ ಎಲ್ಲ ಮಾಡಿದ್ದೀವಿ, ಅಲ್ಲಿ ಬಂದು ನೀವು ತಗೊಂಡು ಉಪಯೋಗಿಸ್ಕೊಳ್ಳಿ ಅಂತ ನೀವು ಹೇಳಬೇಕು. ಅವರು ತಗೊಂಡು ಉಪಯೋಗಿಸ್ಕೊಂಡ್ರೆ ಅದ್ರಲ್ಲಿ ನಿಮ್ಗೆ ಬರುವ ಲಾಭ ನಿಮಗೆ ಉಳಿತದದು, ಅಂದರೆ ನಿಮ್ಮ ಸಂಸ್ಥೆಗೆ ಉಳಿತದೆ, ಅದನ್ನು ಪರೋಕ್ಷವಾಗಿ ನಿಮಗೆ ಸೇರುತ್ತೆ. ಈಗ ನಾ ಹೇಳಿದೆ 3.5 ಲಕ್ಷದಲ್ಲಿ ಇದ್ದು ಇವತ್ತು ಒಂದು 10-12 ಕೋಟಿ 10 ಕೋಟಿ ಆಜುಬಾಜಲ್ಲಿ ನಾವು ಈ ಬಿಲ್ಡಿಂಗ್ಗಳು ಅವು ಇವು ಎಲ್ಲ ಮಾಡಿ ಇಟ್ಟಿದ್ದೀವಿ. ಅದು ಯಾರ್ದು? ಅದು ನಿಮ್ಮೆಲ್ಲರದು. ಅದು ಅದಕ್ಕೆ ನಾವು ಏನು ಮಾಡ್ದೋ, ಅದೆಲ್ಲ ಮಾಡಬೇಕಾದ್ರೆ ಕನಿಷ್ಠ ಒಂದು 50 ಲಕ್ಷದಿಂದ 1 ಕೋಟಿ ಬಂಡವಾಳ ಬೇಕು. ಮತ್ತು ಅದಕ್ಕೆ ನೀರು ಸೋರ್ಸು ಇವೆಲ್ಲ ಬೇಕು. ಅದಕ್ಕೆ ನಾವು ಭಾಳ ಕಡಿಮೆ ಮಾಡ್ತೀವಿ ಅಂದರೆ 4-5 ಕೋಟಿ ಮಾಡಿರ್ತಕ್ಕಂಥದ್ದು ಉಂಟು, 10 ಕೋಟಿ ಮಾಡಿರ್ತಕ್ಕಂಥದ್ದು ಉಂಟು ಈ ಪ್ರಾಜೆಕ್ಟಿಗೆ. ಬೇರೆ ಬೇರೆ ಮಿಷನರೀಸ್ ಹಾಕೊಂಡು. ಹಾಗಾಗಿ ಹೆಚ್ಚು ಹಣ ಹಾಕಿ ತಂತ್ರಜ್ಞಾನ ಮಾಡಿ ISI ಅಂತೀವಿ,
ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಆ ಸ್ಟ್ಯಾಂಡರ್ಡ್ ಮಾಡಿರ್ತಕ್ಕಂಥ ಕಂಪ್ನಿ ಜೊತೆ ನಾವು ಸಹಯೋಗವನ್ನು ಮಾಡ್ಕೊಂಡಿದ್ದೀವಿ. ಆ ಸಹಯೋಗ ಮಾಡ್ಕೊಂಡಿರೋದ್ರಿಂದ ನಮ್ಮನ್ನು ಯಾರೂ ಲೀಗಲಿ ಪ್ರಶ್ನೆ ಮಾಡುವಂಗಿಲ್ಲ, ಮತ್ತು ಏನು ತೊಂದರೆ ಆಗದೇ ಇರೋ ರೀತಿ ನಾವು ಈ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿಸಿದ್ದೀವಿ. ಕಸ್ಟೋಡಿಯನ್ ಅಂತೀವಿ ಅದಕ್ಕೆ. ನಾವು ಅದನ್ನು ಉಸ್ತುವಾರಿ ನೋಡ್ಕೋತೀವಿ. ಆ ಉಸ್ತುವಾರಿಯನ್ನು ಮುಂದಕ್ಕೆ ಯಾರಾದರೂ ನಿರ್ವಹಿಸ್ಬೋದು. ಇನ್ನು 5 ವರ್ಷ ನಾವು ಮಾಡ್ಬೋದು, ಇನ್ನು 10 ವರ್ಷ ಆದಮೇಲೆ ಇನ್ಯಾರೋ ಮಾಡ್ಬೋದು. ಒಟ್ಟಾರೆ ಅದು ಇಲ್ಲೇ ಸುತ್ತಾ ಇರುತ್ತೆ. ಅದಕ್ಕೆ ನಾನು ಭಾಳ ಸಾರಿ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ ಮನವರಿಕೆ ಮಾಡ್ತೀನಿ. ನನಗೊಂದು ವಿಶ್ವಾಸ ಏನಿದೆ ಅಂತ ಅಂದರೆ, ಈ ಸಭೆಯಲ್ಲಿ ಹೇಳ್ಬೇಕಾಯ್ತು ಅಂತ ಅನ್ನೋ ಮನಸ್ಸು ಬಂದಿದೆ. ಆ ಕಾರಣಕ್ಕೆ ನಾನು ಹೇಳ್ತೀನಿ, ಅದನ್ನ ಸದ್ಬಳಕೆಯನ್ನ ಮಾಡ್ಕೊಳ್ಬೇಕು. ನಮ್ಮ ಸುತ್ತಮುತ್ತಲ ಗ್ರಾಮದ ಜನಗಳು ಮತ್ತು ನಮ್ಮ ಗ್ರಾಮದ ಜನಗಳು ಅದನ್ನ ಸದುಪಯೋಗ ಪಡಿಸ್ಕೋಬೇಕು, ಬಳಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಸಂಘದಲ್ಲಿ 10 ರಿಂದ 11 ಲಕ್ಷ ನಿವ್ವಳ ಲಾಭವನ್ನ ನಾವು ತೋರಿಸ್ತಾ ಇದ್ದೀವಿ. ಆದರೆ ಕೆಲವು ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಹೆಚ್ಚಿಗೆ ಒತ್ತು ಕೊಟ್ಟಿರೋದು ಸೇವಾ ಮನೋಭಾವನೆಯಿಂದ. ಉದಾಹರಣೆಗೆ ಆಗ್ಬೋದು, ಪಶು ಆಹಾರ ಮಾರಾಟದಲ್ಲಿ ಒಂದಷ್ಟು ಹಿನ್ನಡೆನೆ ನಮಗೆ. ಅದೇ ರೀತಿ ಜನೌಷಧಿ ಕೇಂದ್ರದಲ್ಲೂ ಅಷ್ಟೇ ನಾವು ಸೇವೆಯನ್ನ ಮಾಡ್ತಾ ಇದ್ದೀವಿ. ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧವನ್ನ ನಮ್ಮ ಜನಗಳಿಗೆ ತಲುಪಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅದರಲ್ಲಿ ನಮಗೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಇದೆ. ಆದರೂ ನಮಗೆ ಸೇವೆ ಮಾಡ್ತಾ ಇರೋ ಒಂದು ಮನೋಭಾವನೆ ನಮಗೆ ತೃಪ್ತಿ ತರ್ತಾ ಇದೆ ನಮ್ಮ ಸಂಸ್ಥೆಗೆ. ಇದೇ ರೀತಿ ಒಂದಷ್ಟು ಕೆಲಸಗಳಲ್ಲಿ ಆದಾಯದಲ್ಲಿ ಇದ್ದೀವಿ, ಇನ್ನೊಂದಷ್ಟು ಕಾರ್ಯಕ್ರಮಗಳು ನಮ್ಮಿಂದ ಒಂದಷ್ಟು ಆದಾಯದ ಮೂಲವನ್ನು ಮೊಟಕುಗೊಳಿಸ್ತಾ ಇದೆ. ಆದರೂ ನಾವು ಧೃತಿಗೆಡದೆ ಸಂಸ್ಥೆನಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮ ಸಹಕಾರಿ ಮಿತ್ರರಾದ ನಮ್ಮ ಎಲ್ಲ ಸಂಸ್ಥೆಯ ನಿರ್ದೇಶಕರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವರು ನಾವು ಆಯೋಜನೆಗೆ ತರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ತೊಡಗಿಸ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಂದಿನಂತೆ ನಿಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತ ನನ್ನ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನೇ